ಮೈಸೂರಿನ ರಂಗಾಯಣ ಇಡೀ ದೇಶದಲ್ಲೇ ಒಂದು ಪ್ರತಿಷ್ಠಿತ ಹೆಮ್ಮೆಯ ಸಂಸ್ಥೆ. ಈ ಕರ್ನಾಟಕ ರಾಜ್ಯಕ್ಕೂ ಒಂದು ರೀತಿ ಹೆಮ್ಮೆ ಅಂತಲೇ ಹೇಳ್ಬೋದು. ದೆಹಲಿಯಲ್ಲಿರುವ NST ಅಂತ ನಾವೇನು ಕರಿತೀವಿ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಅದೇ ರೀತಿಯ ಗುಣಮಟ್ಟವನ್ನು ಕೂಡ ರಾಜ್ಯದಲ್ಲಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ರಾಜ್ಯದಲ್ಲಿ ರಂಗಾಯಣಗಳು ಕೂಡ ಹೆಚ್ಚೆಚ್ಚು ತೆರೆದು ರಂಗಾಸಕ್ತರಿಗೆ ಒಂದು ಅಭಿನಯವನ್ನು ತರಬೇತಿ ನೀಡುವ ಕೆಲಸವನ್ನು ಕೂಡ ಮುಂದಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಮೈಸೂರಿನಲ್ಲೂ ಕೂಡ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕೋತ್ಸವವನ್ನು ಆಯೋಜನೆ ಮಾಡ್ಕೊಂಡು ಬರಲಾಗ್ತಿದೆ ಬಹುರೂಪಿ ಅನ್ನೋ ಹೆಸರಲ್ಲಿ. ಹಾಗಾಗಿ ಈ ಬಾರಿ ಕೂಡ ಅದ್ದೂರಿಯಾಗಿ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಆದರೆ ಎಲ್ಲೋ ಒಂದು ಕಡೆ ನಿನ್ನೆ ಅಷ್ಟೇ ಅದ್ದೂರಿಯಾಗಿ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಆದರೆ ರಂಗಾಸಕ್ತರ ಕೊರತೆ ಎರಡನೇ ದಿನಕ್ಕೆ ಕಾಡ್ತಾ ಇದೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ನೀವು. ಇದು ಮೈಸೂರು ರಂಗಾಯಣದ ಆವರಣ. ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ ಜೊತೆಗೆ ಅದರ ಹೊರತಾಗಿಯೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ರಂಗಾಯಣದ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಬಲಭಾಗದಲ್ಲೂ ಕೂಡ ಏನು ಕರಕುಶಲ ಪುಸ್ತಕ ಮತ್ತು ಆಹಾರ ಮಳಿಗೆಗಳನ್ನು ಕೂಡ ತೆರೆಯಲಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಪ್ರಾರಂಭವಾದ ಎರಡನೇ ದಿನಕ್ಕೆ ರಂಗಾಸಕ್ತರಿಂದ ನೀರಸ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಬಹುತೇಕ ರಂಗಾಯಣದ ಹಾಗೂ ಕಲಾಮಂದಿರದ ಆವರಣ ಜನರಿಲ್ಲದೆ, ರಂಗಾಸಕ್ತರಿಲ್ಲದೆ ಬಿಕೋ ಅನ್ನೋ ವಾತಾವರಣ ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಪ್ರತಿ ಬಾರಿ ಕೂಡ ರಾಜ್ಯ ಸರ್ಕಾರ ಈ ಒಂದು ರಾಷ್ಟ್ರೀಯ ನಾಟಕೋತ್ಸವಕ್ಕೆ ಕೋಟ್ಯಾಂತರ ರೂಗಳನ್ನು ಕೂಡ ಖರ್ಚು ಮಾಡಿ ರಂಗಾಸಕ್ತರಿಗೆ ಒಂದು ಸದಾಭಿರುಚಿಯ ನಾಟಕಗಳನ್ನ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ನಾಟಕೋತ್ಸವವನ್ನು ಆಯೋಜನೆ ಮಾಡಲಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ದಿನೇ ದಿನೇ ರಂಗಾಸಕ್ತರ ಕೊರತೆ ರಂಗಾಯಣಕ್ಕೆ ಕಾಡ್ತಿದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಎಲ್ಲೋ ಒಂದು ಕಡೆ ಈಗಿನ ಒಂದು ಏನು ಜನ್ರೇಷನ್ ಇದೆ, ಸಿನಿಮಾ ಹಾಗೂ ಹೊರತಾಗಿ ಕೂಡ ಕೇವಲ ಸಿನಿಮಾ ಮನರಂಜನೆ ಹೊರತಾಗಿ ರಂಗಭೂಮಿಯ ಕಡೆ ಒಲವು ಹೆಚ್ಚಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದಲ್ಲಿ ರಂಗಾಯಣ ಸಂಸ್ಥೆಗಳು ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಮೈಸೂರಿನ ರಂಗಾಯಣ ಸಾಕಷ್ಟು ಒಂದು ದೇಶದಲ್ಲೇ ಒಂದು ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ರಂಗಭೀಷ್ಮ ಎಂದೇ ಖ್ಯಾತರಾದ BV ಕಾರಂತರ ಒಂದು ಕನಸಿನ ಕೂಸು ಮೈಸೂರಿನ ರಂಗಾಯಣ. ಅದಲ್ಲದೆ ಏನು ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಅದರ ಜೊತೆಗೆ ಕೂಡ ಚಲನಚಿತ್ರೋತ್ಸವವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ನಿನ್ನೆ ಅಷ್ಟೇ ಚಲನಚಿತ್ರೋತ್ಸವಕ್ಕೆ ವಿದ್ಯುಕ್ತವಾಗಿ ಕೂಡ ಚಾಲನೆ ನೀಡಲಾಗಿದೆ. ಅಂದರೆ ಕೇವಲ ಪ್ರಾದೇಶಿಕ ಭಾಷೆಗಳಲ್ಲದೆ ವಿಶ್ವದಾದ್ಯಂತ ವಿವಿಧ ಪ್ರಾದೇಶಿಕ ಭಾಷೆಗಳ ಚಲನಚಿತ್ರಗಳನ್ನು ಕೂಡ ಇಲ್ಲಿ ಪ್ರದರ್ಶನಗೊಳ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ರಂಗಾಸಕ್ತರ ಜೊತೆಗೆ ಸಿನಿಮಾ ಪ್ರೇಮಿಗಳ ಕೊರತೆಯು ಕೂಡ ಕಂಡು ಬರ್ತಿದೆಯಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈಗೇನು ರಂಗಾಯಣದ ಆವರಣದಲ್ಲಿರುವ ಶ್ರೀರಂಗ ಕಿರುರಂಗ ಮಂದಿರದಲ್ಲಿ ಒಂದು ಚಲನಚಿತ್ರೋತ್ಸವನ ಆಯೋಜನೆ ಕೂಡ ಮಾಡಲಾಗಿದೆ. ಆದರೆ ಎರಡನೇ ದಿನಕ್ಕೆ ಕಾಲಿಟ್ಟ ಚಲನಚಿತ್ರೋತ್ಸವ ಕೇವಲ ಖಾಲಿ ಕುರ್ಚಿಗಳು ಕೂಡ ಸ್ವಾಗತ ಮಾಡುವಂತಹ ದುಸ್ಥಿತಿ ಬಂದಿರುವಂಥದ್ದು. ಇನ್ನು ಎಡಭಾಗದಲ್ಲಿ ಬಹುರೂಪಿ ಚಲನಚಿತ್ರೋತ್ಸವದ ಯಾವ ಚಿತ್ರಗಳು ಪ್ರದರ್ಶನಗೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ನಾಮಫಲಕಗಳನ್ನು ಕೂಡ ಹಾಕಲಾಗಿದೆ. ನಿನ್ನೆ ಅಷ್ಟೇ ವಿದ್ಯುಕ್ತವಾಗಿ ಕೂಡ ಚಾಲನೆ ಕೊಟ್ಟಿರೋದು. ಈಗ 15ನೇ ತಾರೀಕಾಗಿರೋ ಹಿನ್ನೆಲೆಯಲ್ಲಿ ಫ್ರೀಡಮ್ ಈಸ್ ಬ್ಯೂಟಿಫುಲ್ ಅನ್ನೋ ಕುರ್ಡಿಶ್ ಭಾಷೆಯ ಚಲನಚಿತ್ರ ಕೂಡ ಪ್ರದರ್ಶನಗೊಂಡಿತ್ತು. 67 ನಿಮಿಷದ ಒಂದು ಚಲನಚಿತ್ರಕ್ಕೆ ಕೇವಲ ಬೆರಳಿಕೆಯಷ್ಟು ಜನರು ಮಾತ್ರವೇ ಇದ್ದಿದ್ದು. ಇನ್ನುಳಿದಂತೆ ಖಾಲಿ ಕುರ್ಚಿಗಳಿಗೆ ಕೇವಲ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿರುವಂಥದ್ದು. ಹಾಗಾಗಿ ಇನ್ನಾದರೂ ಹೆಚ್ಚು ಸಂಖ್ಯೆಯಲ್ಲಿ ಅಂದರೆ ಮೈಸೂರಿನ ರಂಗಾಯಣವನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂದರೆ ಹೆಚ್ಚು ಸಂಖ್ಯೆಯಲ್ಲಿ ರಂಗಾಸಕ್ತರು ಕೂಡ ಆಗಮಿಸಬೇಕು. ಹಾಗಾಗಿ ನಿನ್ನೆ ಏನು ವಿದ್ಯುಕ್ತವಾಗಿ ಚಾಲನೆ ಆಗಿರೋದು, ಇನ್ನೂ 5 ದಿನಗಳ ಕಾಲ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ ನಡೆಯುತ್ತೆ. ಕೇವಲ ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ವಿವಿಧ ನಾಟಕ ತಂಡಗಳು ಕೂಡ ಈ ಒಂದು ರಂಗಾಯಣ ಸಂಸ್ಥೆಗೆ ಬಂದು ತಮ್ಮ ಪ್ರದರ್ಶನವನ್ನು ಕೂಡ ತೋರಿಸುತ್ತೆ. ಹಾಗಾಗಿ ಇನ್ನಾದರೂ ಕೂಡ ಇನ್ನೂ 4 ದಿನ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ ಮೈಸೂರಿನಲ್ಲಿ ಇರುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರಂಗಾಸಕ್ತರು ಬಂದು ಈ ಒಂದು ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವವನ್ನು ಯಶಸ್ವಿಯಾಗಿ ಗೊಳಿಸಬೇಕು ಅನ್ನೋದು ಇಂಡಿಯನ್ TV ಕಳಕಳಿ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್, ಇಂಡಿಯನ್ TV, ಮೈಸೂರು.